ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಬ್ಯಾಂಕ್ ನಲ್ಲಿ ಸಾಕಷ್ಟು ಹಣ ಇಟ್ಟಿರ್ತಾನೆ. ಅದನ್ನ ಆ ವ್ಯಕ್ತಿ ಫಿಕ್ಸ್ಡ್ ಡೆಪಾಸಿಟ್, ಅದರ ಜೊತೆಗೆ ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಅಂತ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ. ಅವನು ಅವುಗಳ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ತಮ್ಮ ಮನೆಯವರಿಗೆ ತಿಳಿಸಿರುವುದಿಲ್ಲ. ಒಂದು ದಿವಸ ಸಡನ್ ಆಗಿ ಅವನ ಡೆತ್ ಆಗುತ್ತೆ. ಆ ವ್ಯಕ್ತಿ ಜೀವನ ಪೂರ್ತಿ ಕಷ್ಟಪಟ್ಟು ಚೆನ್ನಾಗಿ ದುಡಿದು ಹಣ ಉಳಿಸಿ ತಮ್ಮ ಫ್ಯಾಮಿಲಿಯ ಭವಿಷ್ಯಕ್ಕಾಗಿ ತುಂಬಾ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಏನೋ ಮಾಡಿದ್ದ ನಿಜ. ಆದ್ರೆ ಅವನು ಒಂದು ಮಿಸ್ಟೇಕ್ ಮಾಡಿದ್ದ. ಅವನು ಅವನ ಬ್ಯಾಂಕ್ ಎಫ್ಡಿ ಗಳಿಗೆ ಮತ್ತು ಅವನ ಇನ್ವೆಸ್ಟ್ಮೆಂಟ್ ಗಳಿಗೆ ಪ್ರಾಪರ್ ಆಗಿ ನಾಮಿನಿಯನ್ನ ರಿಜಿಸ್ಟರ್ ಮಾಡಿರಲಿಲ್ಲ. ಹಾಗೂ ನಾಮಿನಿಗೆ ಅವನು ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರಲಿಲ್ಲ. ಅವನ ಈ ಒಂದು ಮಿಸ್ಟೇಕ್ ನಿಂದಾಗಿ ಅವನ ಕುಟುಂಬದವರು ಅವನ ಹಣ ಪಡೆಯುವುದಕ್ಕೆ ತುಂಬಾ ಪರದಾಡಬೇಕಾಗಿ ಬರಬಹುದು. ಬ್ಯಾಂಕ್ ಅಕೌಂಟ್ ನಲ್ಲಿ ನಾಮಿನಿ ಪ್ರಾಪರ್ ಆಗಿ ಇಲ್ಲದೆ ಇರೋದ್ರಿಂದ ಅವನ ಫ್ಯಾಮಿಲಿಗೆ ಅವನ ಹಣ ಪಡೆಯುವುದಕ್ಕೆ ತುಂಬಾ ಕಷ್ಟ ಆಗಬಹುದು. ಅವನ ಫ್ಯಾಮಿಲಿಯವರು ಆ ಆಫೀಸಿಂದ ಈ ಆಫೀಸಿಗೆ, ಈ ಆಫೀಸಿಂದ ಆ ಆಫೀಸಿಗೆ, ಕೋರ್ಟು, ಕಚೇರಿ ಅಂತ ಅಲೆದಾಡಬೇಕಾಗಿ ಬರಬಹುದು. ಈ ತರ ಯಾವುದೇ ಫ್ಯಾಮಿಲಿಗಳಿಗೆ ಸಮಸ್ಯೆ ಆಗಬಾರದು ಅಂತ ಹೇಳಿದ್ರೆ ನಮ್ಮ ಎಲ್ಲಾ ಬ್ಯಾಂಕ್ ಅಕೌಂಟ್ಗಳು, ಎಲ್ಲಾ ಇನ್ವೆಸ್ಟ್ಮೆಂಟ್ಗಳು, ಅದು ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಗಳಾಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಸರಿಯಾದ ನಾಮಿನಿಯನ್ನ ರಿಜಿಸ್ಟರ್ ಮಾಡೋದು ತುಂಬಾ 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 ಮುಖ್ಯ ಆಗುತ್ತೆ. ಈ ನಾಮಿನಿ ಅಂದ್ರೆ ಏನು, ನಾಮಿನಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು, ಯಾವಾಗ ರಿಜಿಸ್ಟರ್ ಮಾಡಬೇಕು, ನಾಮಿನಿಯನ್ನ ಎಷ್ಟು ಜನರಿಗೆ ಕೊಡಬಹುದು, ಯಾರನ್ನ ನಾಮಿನಿಯಾಗಿ ಮಾಡಬಹುದು, ಮತ್ತೆ ಇತ್ತೀಚೆಗೆ ಬ್ಯಾಂಕಿಂಗ್ ಅಮೆಂಡ್ಮೆಂಟ್ ನಲ್ಲಿ ಆದಂತ ನಾಮಿನಿ ರಿಲೇಟೆಡ್ ಚೇಂಜಸ್ ಗಳು ಏನು ಅನ್ನೋ ಎಲ್ಲಾ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂಥದೇ ಯೂಸ್ಫುಲ್ ಕಂಟೆಂಟ್ ಗಳನ್ನ ನೋಡ್ತಾ ಇರಿ. ಬನ್ನಿ, ಹಾಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ವ್ಯಕ್ತಿ ತೀರಿಕೊಂಡಾಗ ಅವನ ಕುಟುಂಬದವರಿಗೆ ಅವನ ಬ್ಯಾಂಕಿಗೆ ವಿಸಿಟ್ ಮಾಡಿ ಅವನ ಡೆತ್ ಕ್ಲೇಮ್ ಸೆಟಲ್ಮೆಂಟ್ ಅನ್ನ ಪ್ರೊಸೆಸ್ ಮಾಡಿಸೋದು ಒಂದು ತುಂಬಾ ಸ್ಟ್ರೆಸ್ಫುಲ್ ಪ್ರೊಸೆಸ್. ಅದರಲ್ಲೂ ವಿಶೇಷವಾಗಿ ಅಕೌಂಟ್ ನಲ್ಲಿ ನಾಮಿನಿ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ ಈ ಪ್ರೊಸೆಸ್ ಇನ್ನೂ ಕಾಂಪ್ಲೆಕ್ಸ್ ಆಗಿ ಬಿಡುತ್ತೆ. ಬಟ್ ಡೋಂಟ್ ವರಿ, ನ್ಯೂ ನಾಮಿನೇಷನ್ ರೂಲ್ಸ್ ಅನ್ನ ತುಂಬಾ ಸುಲಭವಾಗಿ ನಿಮ್ಗೆ ತಿಳಿಸಿಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ರೀಸೆಂಟ್ ಆಗಿ ನಾಮಿನೇಷನ್ ರೂಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ಲಾಸ್ ನಲ್ಲಿ ಅಮೆಂಡ್ಮೆಂಟ್ ಮಾಡಲಾಗಿದೆ. ನ್ಯೂ ಅಮೆಂಡ್ಮೆಂಟ್ಸ್ ಏನ್ ಹೇಳುತ್ತೆ ಅಂತ ಡಿಟೇಲ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾಮಿನಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. So what exactly is a nominee? A nominee is a person you appoint to receive your assets in case of your demise. Nominee ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಕಾಲವಾದ ನಂತರ ಅಥವಾ ನಿಧನವಾದ ನಂತರ ನಿಮ್ಮ ಹಣ ಯಾರಿಗೆ ಸಿಗಬೇಕು ಅಥವಾ ನಿಮ್ಮ ಆಸ್ತಿ ಯಾರಿಗೆ ಸಿಗಬೇಕು ಅನ್ನೋದನ್ನ ನೀವೇ ನೇಮಿಸಿರುವಂತ ವ್ಯಕ್ತಿಗೆ ನಾಮಿನಿ ಅಂತ ಹೇಳ್ತಾರೆ. ನಾಮಿನಿಯನ್ನ ನೇಮಕ ಮಾಡೋದು ವೆರಿ ವೆರಿ ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿರುವಂತ ದುಡ್ಡನ್ನ ನಿಮ್ಮ ನಂತರ ನಿಮ್ಮ ಕುಟುಂಬಕ್ಕೆ ಅಥವಾ ಸರಿಯಾದ ವ್ಯಕ್ತಿಗೆ ಯಾವುದೇ ಕಾನೂನಿನ ತೊಂದರೆ ಇಲ್ಲದಂತೆ ಅವ್ರಿಗೆ ಮುಟ್ಟುವುದನ್ನ ಖಾತ್ರಿ ಪಡಿಸುತ್ತೆ. ಈ ಪ್ರಕ್ರಿಯೆಯನ್ನ ತುಂಬಾ ಸ್ಮೂತ್ ಮತ್ತೆ ಎಫಿಷಿಯಂಟ್ ಮಾಡೋದಕ್ಕಾಗಿ ರೀಸೆಂಟ್ ಆಗಿ ಅಮೆಂಡ್ ಆಗಿರುವಂತಹ ಬ್ಯಾಂಕಿಂಗ್ ಲಾಸ್ ನಲ್ಲಿ ನಾಮಿನೇಷನ್ ರೂಲ್ಸ್ ನಲ್ಲಿ ಸಿಗ್ನಿಫಿಕೆಂಟ್ ಚೇಂಜಸ್ ಅನ್ನ ಮಾಡಿದ್ದಾರೆ. ಈ ಅಮೆಂಡ್ಮೆಂಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳಿಗೆ ನೀವು ಕೇವಲ ಒಬ್ಬ ವ್ಯಕ್ತಿಯನ್ನ ಮಾತ್ರ ನಾಮಿನಿ ಮಾಡಕ್ಕೆ ಅವಕಾಶ ಇತ್ತು. ಅದಕ್ಕೆ ನಾವು ಸಿಂಗಲ್ ನಾಮಿನೇಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಸಿಂಗಲ್ ನಾಮಿನೇಷನ್ ಸಿಸ್ಟಮ್ಗೆ ತಂದೆ ಆದ ಕೆಲವು ಲಿಮಿಟೇಷನ್ಸ್ ಗಳು ಇವೆ. ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ನಾನು ಎಷ್ಟೊಂದು ಕೇಸ್ ಗಳನ್ನ ನೋಡಿದ್ದೇನೆ. ಕೆಲವು ಬ್ಯಾಂಕ್ ಅಕೌಂಟ್ ಗಳಲ್ಲಿ ನಾಮಿನೇಷನ್ ಮಾಡಿರ್ತಾರೆ, ಬಟ್ ದುರಂತ ಏನಂತ ಹೇಳಿದ್ರೆ ಕೆಲವೊಂದು ಬಾರಿ ನಾಮಿನೇ ಮೊದಲು ತೀರ್ಕೊಂಡು ಬಿಟ್ಟಿರ್ತಾನೆ, ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಮತ್ತೆ ತೀರ್ಕೊಂಡಿರ್ತಾನೆ. ಅಂತ ಕೇಸಸ್ ಅಲ್ಲಿ ಈ ಡೆತ್ ಕ್ಲೇಮ್ ಸೆಟಲ್ಮೆಂಟ್ ಮಾಡೋದು ತುಂಬಾ ಕಾಂಪ್ಲೆಕ್ಸ್ ಪ್ರೊಸೀಜರ್ ಆಗುತ್ತೆ. ಅಂತ ಕೇಸಲ್ಲಿ ಆ ಫ್ಯಾಮಿಲಿಯ ಉಳಿದ ಸದಸ್ಯರಿಗೆ ಇದು ತುಂಬಾ ತಲೆನೋವಾಗಿ ಪರಿಣಮಿಸುತ್ತೆ. ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಮತ್ತೆ ನಾಮಿನಿ ಇಬ್ರು ಕೂಡ ಇದನ್ನ ಹೊಂದಿದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಯಾರಿಗೂ ಸಹ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ. ಅಂತ ಟೈಮಲ್ಲಿ ಅವರು ಸರ್ವೈವರ್ ಸರ್ಟಿಫಿಕೇಟ್, ಲೆಟರ್ಸ್ ಅಥವಾ ಫ್ಯಾಮಿಲಿ ಟ್ರೀಯನ್ನ ಬ್ಯಾಂಕಿಗೆ ಕೊಡಬೇಕಾಗಿ ಬರ್ತದೆ. ಅದನ್ನ ಮಾಡಿಸೋದಕ್ಕೆ ಅವರು ಸುಮಾರು ಆಫೀಸ್ಗಳಿಗೆ ಅಲ್ದಾಡಬೇಕಾಗಿ ಬರುತ್ತೆ. ಸೊ ಇದನ್ನೆಲ್ಲ ದೃಷ್ಟಿಲಿ ಇಟ್ಕೊಂಡು ಈ ರೀಸೆಂಟ್ ಆಗಿ ಅಮೆಂಡ್ ಆಗಿರುವಂತ ಬ್ಯಾಂಕಿಂಗ್ ಲಾಸ್ ನಲ್ಲಿ ನಾಮಿನೇಷನ್ ರೂಲ್ಸ್ ಅನ್ನ ಆದಷ್ಟು ಸಿಂಪ್ಲಿಫೈ ಮಾಡೋದಕ್ಕೆ ಮತ್ತೆ ಕಸ್ಟಮರ್ ಫ್ರೆಂಡ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. 2024 ಅಮೆಂಡ್ಮೆಂಟ್ ನಲ್ಲಿ ಗ್ರಾಹಕರಿಗೆ ಸಿಂಗಲ್ ನಾಮಿನೇಷನ್ ಸಿಸ್ಟಮ್ ನ ಬದಲಿಗೆ ಅಪ್ ಟು 4 ಮೆಂಬರ್ಸ್, 4 ಜನರವರೆಗೂ ನೀವು ನಾಮಿನಿಯನ್ನ ನಿಮ್ಮ ಅಕೌಂಟ್ ನಲ್ಲಿ ರಿಜಿಸ್ಟರ್ ಮಾಡೋದಕ್ಕೆ ಪರ್ಮಿಷನ್ ಕೊಡಲಾಗಿದೆ. ಈ ನಾಮಿನೇಷನ್ ಸಿಸ್ಟಮ್ ನಲ್ಲಿ 2 ಡಿಫರೆಂಟ್ ಆಪ್ಷನ್ ಗಳನ್ನ ಸಹ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸೈಮಲ್ಟೇನಿಯಸ್ ಅಥವಾ ಜಾಯಿಂಟ್ ನಾಮಿನೇಷನ್ ಅಂತ ಹೇಳ್ತಾರೆ. ಇದರಲ್ಲಿ ನಾಮಿನಿಗಳಿಗೆ ಪರ್ಸೆಂಟೇಜ್ ಅಥವಾ ಪ್ರೊಪೋರ್ಷನೇಟ್ ಆಗಿ ಪರ್ಸೆಂಟೇಜ್ ಗಳ ಮೂಲಕ ನಾಮಿನೇಟ್ ಮಾಡಬಹುದು. ಇನ್ನೊಂದು ನಾಮಿನಿ ಆಪ್ಷನ್ ಸೀಕ್ವೆನ್ಷಿಯಲ್ ನಾಮಿನೇಷನ್ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸೀಕ್ವೆನ್ಷಿಯಲ್ ಆಗಿ ಇನ್ಹೆರಿಟೆನ್ಸ್ ಸಿಗುತ್ತೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಇದನ್ನ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ ಅವನ ವೈಫ್ ಮತ್ತೆ 2 ಮಕ್ಕಳು, ಅಂದ್ರೆ ಟೋಟಲ್ ಆಗಿ 3 ಜನ ಡಿಪೆಂಡೆಂಟ್ಸ್ ಇದ್ದಾರೆ. ಅವನ ಹತ್ರ 10 ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಆ ವ್ಯಕ್ತಿ ಸೈಮಲ್ಟೇನಿಯಸ್ ನಾಮಿನೇಷನ್ ಆಪ್ಷನ್ ಅನ್ನ ಆಪ್ಟ್ ಮಾಡ್ತಾನೆ. ಅದರಲ್ಲಿ ಅವನು ಅವನ ವೈಫಿಗೆ 50% ಮತ್ತೆ ತನ್ನ 2 ಮಕ್ಕಳಿಗೆ 25% ಈಚ್ ಆಗಿ ನಾಮಿನೇಷನ್ ರಿಜಿಸ್ಟರ್ ಮಾಡುತ್ತಾನೆ. ಒಂದ್ ವೇಳೆ ಅವನಿಗೆ ಫ್ಯೂಚರ್ ಅಲ್ಲಿ ಏನಾದ್ರೂ ಆದ್ರೆ ಆ 10 ಲಕ್ಷ ರೂಪಾಯಿ ಬ್ಯಾಂಕ್ ಅಲ್ಲಿ ಇದ್ದಾಗ ಅವರ ನಾಮಿನಿಗಳಾದಂತ ವೈಫ್ ಗೆ 5 ಲಕ್ಷ ಸಿಗುತ್ತೆ ಮತ್ತೆ ತಮ್ಮ 2 ಮಕ್ಕಳು ಅವರಿಗೆ 2.5 ಲಕ್ಷ
ಲಕ್ಷ ಈಚ್ ಆಗಿ ಸಿಗುತ್ತೆ. ಇದೇ ಕೇಸನ್ನ ನಾವು ಸಿಕ್ವೆನ್ಷಿಯಲ್ ನಾಮಿನೇಷನ್ ಆಪ್ಷನ್ ಅಲ್ಲಿ ನೋಡೋದಾದ್ರೆ, ಆ ಕೇಸಲ್ಲಿ ಆ ಸೇಮ್ ವ್ಯಕ್ತಿಗೆ ಏನಾದ್ರೂ ಆದ್ರೆ ಅವನ ವೈಫಿಗೆ 100% ಅಮೌಂಟ್ ಸಿಗುತ್ತೆ. ಒಂದು ವೇಳೆ ಅವನ ವೈಫ್ ಸಹ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡಿಪೆಂಡೆಂಟ್ ಅವನ ಮಗ ಅಥವಾ ಮಗಳು ಅವರಿಗೆ ಸಿಗುತ್ತೆ. ಅವರು ಸಹ ಇಲ್ಲ ಅಂತ ಹೇಳಿದ್ರೆ ಅವರ ನೆಕ್ಸ್ಟ್ ಯಾರು ಡಿಪೆಂಡೆಂಟ್ ಇರ್ತಾರೆ ಅವರಿಗೆ ಆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಇದಕ್ಕೆ ಸಿಕ್ವೆನ್ಷಿಯಲ್ ನಾಮಿನೇಷನ್ ಆಪ್ಷನ್ ಅಂತ ಹೇಳ್ತಾರೆ. ಈ ರೀಸೆಂಟ್ ಅಮೆಂಡ್ಮೆಂಟ್ ಅಲ್ಲಿ ಗ್ರಾಹಕರಿಗೆ ಈ ಫ್ಲೆಕ್ಸಿಬಲ್ ಫೆಸಿಲಿಟಿ ಕೊಟ್ಟಿರೋದ್ರಿಂದ ಗ್ರಾಹಕರಿಗೆ ತುಂಬಾ ಅನುಕೂಲ ಆಗಲಿದೆ. ಇದರಿಂದ ಸಾಕಷ್ಟು ಬೆನಿಫಿಟ್ ಆಗಬಹುದು. ಫಾರ್ ಎಕ್ಸಾಂಪಲ್, ಫಂಡ್ಗಳು ಆದಷ್ಟು ಬೇಗ ರಿಲೀಸ್ ಆಗುತ್ತೆ, ಲೀಗಲ್ ಕಾಂಪ್ಲಿಕೇಶನ್ ರಿಡ್ಯೂಸ್ ಆಗುತ್ತೆ, ಫ್ಯಾಮಿಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಸಹ ಇಂಪ್ರೂವ್ ಆಗುತ್ತೆ, ಮತ್ತೆ ಈ ಇನ್ಹೆರಿಟೆನ್ಸ್ ತುಂಬಾ ಸಿಂಪ್ಲಿಫೈ ಆಗಿ ಇರುತ್ತೆ. ಇದರಿಂದ ಬ್ಯಾಂಕ್ಗಳಿಗೆ ಡೆತ್ ಕ್ಲೇಮ್ ಸೆಟಲ್ಮೆಂಟ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಇನ್ನೊಮ್ಮೆ ಬ್ರೀಫ್ ಆಗಿ ಸಮರೈಸ್ ಮಾಡಿ ನೋಡೋಣ. ಪ್ರೀವಿಯಸ್ ನಾಮಿನಿ ರೂಲ್ಸ್ ನ ಪ್ರಕಾರ ಬ್ಯಾಂಕ್ ಅಕೌಂಟ್ಸ್ ಅಂದ್ರೆ ಸೇವಿಂಗ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್ ಮತ್ತೆ RD ಅಕೌಂಟ್ಸ್ ಗಳಿಗೆ ಕೇವಲ ಒಂದು ನಾಮಿನಿ ಮಾಡೋದಕ್ಕೆ ಮಾತ್ರ ಅವಕಾಶ ಇತ್ತು. ರೀಸೆಂಟ್ ಅಮೆಂಡ್ಮೆಂಟ್ ನ ಪ್ರಕಾರ ಈಗ ಅಪ್ ಟು 4 ಮೆಂಬರ್ಸ್ ಅನ್ನ ನೀವು ನಾಮಿನೇಟ್ ಮಾಡಬಹುದು. ಮಲ್ಟಿಪಲ್ ನಾಮಿನೇಷನ್ ಸಿಸ್ಟಮ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಸಿಂಗಲ್ ನಾಮಿನೇಷನ್ ಸಿಸ್ಟಮ್ ಅಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಸಿಂಗಲ್ ನಾಮಿನೇಷನ್ ಸಿಸ್ಟಮ್ ನಲ್ಲಿ ಅಕೌಂಟ್ ಹೋಲ್ಡರ್ ಕಿಂತ ಮುಂಚೆ ನಾಮಿನೀಸ್ ಏನಾದ್ರೂ ತೀರ್ಕೊಂಡಾಗ ಅಕೌಂಟ್ ಹೋಲ್ಡರ್ ಪುನಃ ಯಾವುದೇ ನಾಮಿನಿಯನ್ನ ನಾಮಿನೇಟ್ ಮಾಡದೇ ಇದ್ದಾಗ, ಅಕೌಂಟ್ ಹೋಲ್ಡರ್ ಮತ್ತೆ ನಾಮಿನಿ ಇಬ್ಬರು ತೀರಿಕೊಂಡಾಗ ಅಂತ ಕೇಸ್ಗಳಲ್ಲಿ ಡೆತ್ ಕ್ಲೇಮ್ ಸೆಟಲ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಮಲ್ಟಿಪಲ್ ನಾಮಿನೇಷನ್ ಸಿಸ್ಟಮ್ ನಲ್ಲಿ ಈ ಸಮಸ್ಯೆ ಬರಲ್ಲ. ಸಪೋಸ್ ಒಂದು ನಾಮಿನೇಷನ್ ಡೆತ್ ಆದ್ರೆ ಅಕೌಂಟ್ ಹೋಲ್ಡರ್ ಮಲ್ಟಿಪಲ್ ನಾಮಿನೇಷನ್ ಮಾಡಿರೋದ್ರಿಂದ ಅವರ ನಂತರದ ನಾಮಿನಿಗಳಿಗೆ ಡೆತ್ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇದೆ. ಅದೇ ತರ ಸಿಂಗಲ್ ನಾಮಿನೇಷನ್ ಸಿಸ್ಟಮ್ ನಲ್ಲಿ ಅಲ್ಟರ್ನೇಟಿವ್ ನಾಮಿನೇಷನ್ ಆಪ್ಷನ್ ಇಲ್ಲದೆ ಇರೋದ್ರಿಂದ ಲೀಗಲ್ ಸರ್ಟಿಫಿಕೇಟ್ ಅಥವಾ ಲೀಗಲ್ ಡಾಕ್ಯುಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ತುಂಬಾ ಟೈಮ್ ಬೇಕಾಗಿತ್ತು. ಇದರಿಂದಾಗಿ ಪ್ರೊಸೆಸ್ ತುಂಬಾ ಲೆಂದಿಯಾಗಿ ಡಿಲೇ ಆಗ್ತಾ ಇತ್ತು. ಅಂತ ಸಮಸ್ಯೆ ಮಲ್ಟಿಪಲ್ ನಾಮಿನೇಷನ್ ಸಿಸ್ಟಮ್ ನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸಿಂಗಲ್ ನಾಮಿನೇಷನ್ ಸಿಸ್ಟಮ್ ನಲ್ಲಿ ಕೆಲವೊಮ್ಮೆ ವಿತಿನ್ ಅ ಫ್ಯಾಮಿಲಿ ಸಾಕಷ್ಟು ಡಿಸ್ಪ್ಯೂಟ್ ಮತ್ತೆ ಕನ್ಫ್ಯೂಷನ್ ಗಳು ಹೆಚ್ಚಾಗಿ ಎಷ್ಟೋ ಜನ ಕ್ಲೇಮ್ ಅನ್ನೇ ಮಾಡೋದನ್ನ ನಿಲ್ಲಿಸ್ತಿದ್ರು ಅಥವಾ ಡೆತ್ ಕ್ಲೇಮ್ ಸೆಟಲ್ಮೆಂಟ್ ಗೆ ಬ್ಯಾಂಕ್ ನಲ್ಲಿ ಆಬ್ಜೆಕ್ಟ್ ಮಾಡ್ತಾ ಇದ್ರು. ಇಂಥ ಕೇಸಸ್ ಗಳಲ್ಲಿ ಎಷ್ಟೋ ಫಂಡ್ಸ್ ಗಳು ಡೆಫ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಡೆಫ್ ಅಕೌಂಟ್ ಅಂತ ಹೇಳಿದ್ರೆ ಯಾವ್ದಾದ್ರು ಅಕೌಂಟ್ ನಲ್ಲಿ ನೀವು 10 ವರ್ಷದಿಂದ ಯಾವುದೇ ಟ್ರಾನ್ಸಾಕ್ಷನ್ ಮಾಡದೆ ಆ ಫಂಡ್ ಹಾಗೆ ಇದ್ರೆ ಅಂತ ಫಂಡ್ ಅನ್ನ RBI ನ ಗೈಡ್ಲೈನ್ಸ್ ಪ್ರಕಾರ ಡೆಪಾಸಿಟರ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ಗೆ ಬ್ಯಾಂಕ್ ನಿಂದ ಟ್ರಾನ್ಸ್ಫರ್ ಮಾಡಲಾಗ್ತಿತ್ತು. ಹೊಸ ನಾಮಿನಿ ರೂಲ್ಸ್ ನ ಪ್ರಕಾರ ಅಪ್ ಟು 4 ಮೆಂಬರ್ ನಾಮಿನೇಷನ್ ಇರೋದ್ರಿಂದ ಅಂತ ಸಮಸ್ಯೆ ಬರೋದು ಅತಿ ಕಡಿಮೆ ಆಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಅಪ್ ಟು 4 ಮೆಂಬರ್ಸ್ ಅನ್ನ ನೀವು ನಾಮಿನೇಟ್ ಮಾಡಬಹುದು ಅಂತ ಹೇಳಿದೆ. 4 ಮೆಂಬರ್ಸ್ ಅನ್ನ ನೀವು 2 ಆಪ್ಷನ್ ಅಲ್ಲಿ ನಾಮಿನೇಟ್ ಮಾಡಬಹುದು. ಒಂದೇದು ಜಾಯಿಂಟ್ ನಾಮಿನೇಷನ್. ಜಾಯಿಂಟ್ ಹೆಸರೇ ಹೇಳೋ ಪ್ರಕಾರ ಸ್ಪೆಸಿಫಿಕ್ ರೇಷಿಯೋ ಅಥವಾ ಪರ್ಸೆಂಟೇಜ್ ಅನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್, ವೈಫಿಗೆ 50%, ದೊಡ್ಡ ಮಗನಿಗೆ ಅಥವಾ ಮಗಳಿಗೆ 30%, ಸಣ್ಣ ಮಗನಿಗೆ 20%. ಆ ತರ ನೀವು ಪರ್ಸೆಂಟೇಜ್ ಅಥವಾ ಸ್ಪೆಸಿಫಿಕ್ ರೇಷಿಯೋ ವೈಸ್ ನೀವು ನಾಮಿನೇಷನ್ ಅನ್ನ ಆಪ್ಟ್ ಮಾಡಬಹುದು. ಇನ್ನು ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಸಕ್ಸೆಸಿವ್ ನಾಮಿನೇಷನ್. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು 4 ಮೆಂಬರ್ಸ್ ಅನ್ನ ನಾಮಿನೇಟ್ ಮಾಡ್ತೀರಿ, ಅದರಲ್ಲಿ ಸೀಕ್ವೆನ್ಸಿಯಲ್ ಆಗಿ ಆರ್ಡರ್ ಆಗಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ವೈಫಿಗೆ ಫಸ್ಟ್ ಪ್ರಿಫರೆನ್ಸ್, ವೈಫ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ದೊಡ್ಡ ಮಗ ಅಥವಾ ಮಗಳಿಗೆ, ಅವರು ಇಲ್ಲ ಅಂತ ಹೇಳಿದ್ರೆ ಅವರ ನಂತರದ ಮಕ್ಕಳಿಗೆ ಯಾರಿದ್ದಾರೆ ಅವರಿಗೆ ಹೋಗುವಂತದ್ದು. ಅದು ಸಕ್ಸೆಸಿವ್ ನಾಮಿನೇಷನ್ ಸಿಸ್ಟಮ್. ಈ 4 ಮೆಂಬರ್ಸ್ ನಾಮಿನೇಷನ್ ಸಿಸ್ಟಮ್ ಕೇವಲ ಬ್ಯಾಂಕ್ ಅಕೌಂಟ್ ಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸಪೋಸ್ ಈಗ ನೀವು ಮ್ಯೂಚುವಲ್ ಫಂಡ್, ಡಿಮ್ಯಾಟ್ ಅಥವಾ ಇನ್ಶೂರೆನ್ಸ್ ಗಳಿಗೆ ನಾಮಿನೇಷನ್ 4 ಮೆಂಬರ್ಸ್ ವರೆಗೂ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲ. ಅಲ್ಲಿ ನಿಮಗೆ ಅಪ್ ಟು 3 ಮೆಂಬರ್ಸ್ ವರೆಗೂ ನಾಮಿನೇಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಮ್ಯೂಚುವಲ್ ಫಂಡ್ ಇರಬಹುದು, ಡಿಮ್ಯಾಟ್ ಅಕೌಂಟ್ಸ್ ಇರಬಹುದು, ಮತ್ತೆ ಇನ್ಶೂರೆನ್ಸ್ ಇರಬಹುದು. ಈ 3 ಕಡೆ ನೀವು ಅಪ್ ಟು 3 ಮೆಂಬರ್ಸ್ ಅನ್ನ ನಾಮಿನೇಟ್ ಮಾಡಬಹುದು. ಕೇವಲ ಬ್ಯಾಂಕ್ ಅಕೌಂಟ್ ಗಳಿಗೆ ನೀವು ಅಪ್ ಟು 4 ಮೆಂಬರ್ಸ್ ಅನ್ನ ನಾಮಿನೇಟ್ ಮಾಡಬಹುದು. ನಾಮಿನೇಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಬಟ್ ಅನ್ಫಾರ್ಚುನೇಟ್ಲಿ ತುಂಬಾ ಇಗ್ನೋರ್ ಟಾಪಿಕ್. ನೀವು ಕೂಡ ನಿಮ್ಮ ನಾಮಿನೇಷನ್ ಅನ್ನ ಪ್ರಾಪರ್ ಆಗಿ ಮಾಡಿದಿರೋ ಇಲ್ಲ ಅಂತ ಇವತ್ತೇ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳಿಗೆ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸರಿಯಾದ ನಾಮಿನೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಅಪ್ಡೇಟ್ ಮಾಡ್ಕೊಳ್ಳಿ. ನಾಮಿನೇಷನ್ ಸಂಬಂಧಪಟ್ಟಂತ ಯಾವ್ದಾದ್ರು ನಿಮ್ಮ ಪ್ರಶ್ನೆ ಅಥವಾ ಡೌಟ್ ಗಳಿದ್ರೆ ನೀವು ಕಮೆಂಟ್ ನಲ್ಲಿ ಅದರ ಬಗ್ಗೆ ಕೇಳಬಹುದು. ಅದಕ್ಕೆ ನಾವು ಅಲ್ಲಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀವಿ. ನಾಮಿನೇಷನ್ಗೆ ಸಂಬಂಧಪಟ್ಟಂತ ಮಾಹಿತಿ ತಮಗೆ ಯೂಸ್ಫುಲ್ ಹಾಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಒಂದು ವೇಳೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಅವರಿಗೂ ಸಹ ನಾಮಿನೇಷನ್ ನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕೆ ಸಹಾಯ ಮಾಡಿ. ಬ್ಯಾಂಕಿಂಗ್ ಹಾಗೂ ಫೈನಾನ್ಸ್ಗೆ ಸಂಬಂಧಪಟ್ಟಾಗೆ ಡೆಡಿಕೇಟೆಡ್ ಅಡ್ವೈಸ್ ಬೇಕಾದ್ರೆ ನೀವು ನಮ್ಮ ಚಾನಲ್ ಅನ್ನ ಜಾಯಿನ್ ಮಾಡಬಹುದು. ನಮ್ಮ ಚಾನಲ್ ಅನ್ನ ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.